ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಪುರುಷರಲ್ಲಿ ಪುರುಷತ್ವಕ್ಕೆ ಕಾರಣವಾಗಿರುವ ಮುಖ್ಯ ಹಾರ್ಮೋನ್ ಯಾವುದು? ಆಪ್ಷನ್ಸ್: ಎ ಟೆಸ್ಟೋಸ್ಟೆರಾನ್, ಬಿ ಆಂಡ್ರೋಜನ್, ಸಿ ಇನ್ಸುಲಿನ್, ಡಿ ಈಸ್ಟ್ರೋಜನ್. ಸರಿಯಾದ ಉತ್ತರ ಆಪ್ಷನ್ ಬಿ ಆಂಡ್ರೋಜನ್. ಆಂಡ್ರೋಜನ್ ಎನ್ನುವುದು ಒಂದು ಲೈಂಗಿಕ ಹಾರ್ಮೋನ್ಗಳ ಗುಂಪಾಗಿದ್ದು, ಇದು ಪುರುಷರಿಗೆ ಒಂದು ರೀತಿಯ ಪುರುಷತ್ವ ನೀಡುವುದು. ಪುರುಷರಲ್ಲಿ ಪ್ರಮುಖ ಸೆಕ್ಸ್ ಹಾರ್ಮೋನ್ ಟೆಸ್ಟೋಸ್ಟೆರಾನ್ ಆಗಿದ್ದು, ಇದನ್ನು ವೃಷ್ಣುವು ಉತ್ಪತ್ತಿ ಮಾಡುತ್ತದೆ. ಈ ವೃಷ್ಣಗಳನ್ನು ಮೆದುಳಿನಲ್ಲಿ ಪಿಟ್ಯೂಟರಿ ಗ್ರಂಥಿಯು ನಿಯಂತ್ರಿಸುವುದು. ಪಿಟ್ಯೂಟರಿ ಗ್ರಂಥಿಯನ್ನು ಮೆದುಳಿನ ಹೈಪೋಥಾಲಮಸ್ ಭಾಗವು ನಿಯಂತ್ರಣ ಮಾಡುತ್ತದೆ. ಎರಡನೇ ಪ್ರಶ್ನೆ, ಮಹಿಳೆಯರು ಹರಳೆಣ್ಣೆಯನ್ನು ಹಚ್ಚುವುದರಿಂದ ಯಾವ ಸಮಸ್ಯೆಗೆ ಪರಿಹಾರವನ್ನು ಹೊಂದಬಹುದು? ಆಪ್ಷನ್ಸ್: ಎ ಯೋನಿ ಶುಷ್ಣತೆ, ಬಿ ಮುಟ್ಟಿನ ಸೆಳೆತ, ಸಿ ಎದೆ ಹಾಲು, ಡಿ ತೂಕ ನಿಯಂತ್ರಣ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಹರಳೆಣ್ಣೆಯು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ. ಇದು ಮುಟ್ಟಿನ ಸಮಯದಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಪ್ರಯೋಜನಕಾರಿಯಾಗಿದೆ. ಇನ್ನು ಹರಳೆಣ್ಣೆಯನ್ನು ಯೋನಿ ಪ್ರದೇಶದಲ್ಲಿ ತೇವಾಂಶವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಇದು ಯೋನಿಯ ಶುಷ್ಕತೆಯಿಂದ ಪರಿಹಾರವನ್ನು ನೀಡುತ್ತದೆ. ಮೂರನೇ ಪ್ರಶ್ನೆ, ರಾಮ ತುಳಸಿ ಅಥವಾ ಕೃಷ್ಣ ತುಳಸಿ ಇವೆರಡರಲ್ಲಿ ಯಾವುದು ಆರೋಗ್ಯಕರ? ಆಪ್ಷನ್ಸ್: ಎ ರಾಮ ತುಳಸಿ, ಬಿ ಕೃಷ್ಣ ತುಳಸಿ, ಸಿ ಎ ಮತ್ತು ಬಿ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ. ಎರಡೂ ಬಗೆಯ ತುಳಸಿಗಳು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡಬಲ್ಲವು. ಜ್ವರ, ಚರ್ಮದ ಕಾಯಿಲೆಗಳ ವಿರುದ್ಧ ಹೋರಾಡುವ ತುಳಸಿ ಎಲೆಗಳು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವ ಜೊತೆಗೆ ನಮ್ಮ ಮೆಟಬಾಲಿಸಮ್ ಅನ್ನು ಚುರುಕುಗೊಳಿಸಿ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುತ್ತವೆ. ಮಾನಸಿಕ ಖಿನ್ನತೆಯನ್ನು ಮತ್ತು ಆತಂಕವನ್ನು ಸಹ ದೂರ ಮಾಡುವುದರಲ್ಲಿ ತುಳಸಿ ಕೆಲಸ ಮಾಡುತ್ತದೆ. ದೇಹದ ಕೊಬ್ಬನ್ನು ಅಂಶವನ್ನು ಕರಗಿಸುವಲ್ಲಿ ಕೂಡ ತುಳಸಿ ನೀರು ತುಂಬಾ ಸಹಾಯಕಾರಿಯಾಗಿದೆ. ನಾಲ್ಕನೇ ಪ್ರಶ್ನೆ, ಒಂದು ಹೊತ್ತಿನ ಊಟಕ್ಕೂ ಪರದಾಡುತ್ತಿದ್ದ ದೇಶ ಇಂದು ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲಿದೆ. ಅದು ಯಾವ ದೇಶ? ಆಪ್ಷನ್ಸ್: ಎ ಜಪಾನ್, ಬಿ ಇಟಲಿ, ಸಿ ಸಿಂಗಪುರ್, ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಸಿಂಗಪುರ್. ಬಡತನದಿಂದ ಸಂಪತ್ತಿನ ಕಡೆಗೆ ಈ ದೇಶ ಪ್ರಗತಿ ಕಾಣಲು ಅದರ ದೂರದೃಷ್ಟಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಪ್ರಾಯೋಗಿಕ ಆಡಳಿತ, ಆರ್ಥಿಕ ಬೆಳವಣಿಗೆ, ಭ್ರಷ್ಟಾಚಾರ ವಿರೋಧಿ ಕ್ರಮಗಳು ಮತ್ತು ಹೂಡಿಕೆಗೆ ಸ್ಥಿರ ವಾತಾವರಣವನ್ನು ಸೃಷ್ಟಿಸಲು ಸಿಂಗಪುರ್ ಒತ್ತು ನೀಡಿದೆ. ಆರಂಭದಲ್ಲಿ ಸಿಂಗಪುರವು ವಿದೇಶಿ ಹೂಡಿಕೆಯ ಮೇಲೆ ಅವಲಂಬಿತವಾಗಿತ್ತು. ನಂತರ ದೇಶವು ಹಣಕಾಸು, ತಂತ್ರಜ್ಞಾನ ಮತ್ತು ಸೇವಾ ಕ್ಷೇತ್ರಗಳಲ್ಲಿ ವೈವಿಧ್ಯಗೊಳಿಸುವ ಮೂಲಕ ತನ್ನ ಯಶಸ್ಸಿನ ಕಥೆಯನ್ನು ಬರೆಯಲು ಪ್ರಾರಂಭಿಸಿತು. ಹಲವು ಕ್ಷೇತ್ರಗಳ ಪ್ರಗತಿಯಿಂದಾಗಿ ಇಂದು ಸಿಂಗಪುರ ಉತ್ತಮ ಸ್ಥಾನದಲ್ಲಿದೆ. ಸಿಂಗಾಪುರವು ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಆದ್ಯತೆ ನೀಡಿದೆ. ಅನೇಕ ಸಮರ್ಥ ನಾಯಕರನ್ನು ಹೊಂದಿರುವ ಕಾರಣ ಸಿಂಗಾಪುರವು ಇಂದು ತುಂಬಾನೇ ಅಭಿವೃದ್ಧಿ ಹೊಂದಿದ ದೇಶವಾಗಿದೆ. ಐದನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಬಾಳೆಹಣ್ಣು, ಕಿತ್ತಳೆ ಮತ್ತು ಆಲೂಗಡ್ಡೆಯನ್ನು ಮಿತವಾಗಿ ತಿನ್ನಬೇಕು? ಆಪ್ಷನ್ಸ್: ಎ ಮೂತ್ರಪಿಂಡ, ಬಿ ಗರ್ಭಕೋಶ, ಸಿ ಹೃದಯ, ಡಿ ಕಣ್ಣುಗಳು. ಸರಿಯಾದ ಉತ್ತರ ಆಪ್ಷನ್ ಎ ಮೂತ್ರಪಿಂಡ. ಮೂತ್ರಪಿಂಡದ ಸಮಸ್ಯೆ ಇರುವವರು ಪೌಷ್ಟಿಕಾಂಶ ಅಧಿಕವಾಗಿರುವ ಆಹಾರಗಳನ್ನು ಮಿತವಾಗಿ ಸೇವಿಸುವುದು ಉತ್ತಮ. ಹೆಚ್ಚುವರಿ ಪೊಟ್ಯಾಷಿಯಂ ಹೃದಯದ ಲಯದ ಅಡಚಣೆಯನ್ನು ಉಂಟುಮಾಡಬಹುದು. ವಿಶೇಷವಾಗಿ ಮೂತ್ರಪಿಂಡ ಕಾಯಿಲೆಯ ರೋಗಿಗಳಲ್ಲಿ ಪೊಟ್ಯಾಷಿಯಂ ಅನ್ನು ಹೊರಹಾಕಲು ಹೆಚ್ಚು ಶ್ರಮಿಸಬೇಕಾಗುತ್ತದೆ. ಬಾಳೆಹಣ್ಣುಗಳು, ಕಿತ್ತಳೆಗಳು ಮತ್ತು ಆಲೂಗಡ್ಡೆಗಳಲ್ಲಿ ಪೊಟ್ಯಾಷಿಯಂ ಅಧಿಕವಾಗಿರುವುದರಿಂದ ಮೂತ್ರಪಿಂಡದ ರೋಗಿಗಳು ಇವುಗಳನ್ನು ಮಿತವಾಗಿ ತಿನ್ನುವುದು ಆರೋಗ್ಯಕರ. ಆರನೇ ಪ್ರಶ್ನೆ, ಅಕಾಲಿಕ ಸ್ಖಲನದ ಸಮಸ್ಯೆಗಳಿಂದ ಪರಿಹಾರವನ್ನು ಹೊಂದಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಅಂಜೂರ, ಬಿ ಅಗಸೆ ಬೀಜ, ಸಿ ಬೆಣ್ಣೆಹಣ್ಣು, ಡಿ ಪೈನ್ ನಟ್ಸ್.
ಸರಿಯಾದ ಉತ್ತರ ಆಪ್ಷನ್ ಡಿ ಪೈನ್ ನಟ್ಸ್. ದಿನಕ್ಕೆ 5ರಿಂದ 6 ಪೈನ್ ನಟ್ಸ್ ತಿನ್ನುವುದರಿಂದ ಅಕಾಲಿಕ ಸ್ಖಲನದ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. ಪೈನ್ ನಟ್ಸ್ನಲ್ಲಿರುವ ಸತು ಮತ್ತು ಆರ್ಜಿನೈನ್ ಪೋಷಕಾಂಶಗಳು ದೇಹದಲ್ಲಿ ಹಾರ್ಮೋನ್ಗಳನ್ನು ಸಮತೋಲನದಲ್ಲಿಡುತ್ತದೆ, ದೇಹದ ಮೇಲೆ ನಿಯಂತ್ರಣವನ್ನು ಹೊಂದಿರುತ್ತದೆ. ಇದಲ್ಲದೆ ಇದು ದೇಹದಲ್ಲಿ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಮತ್ತು ಲೈಂಗಿಕ ಆರೋಗ್ಯವನ್ನು ಸುಧಾರಿಸುತ್ತದೆ. 7ನೇ ಪ್ರಶ್ನೆ, 25ಕ್ಕೂ ಅಧಿಕ ಉಪನದಿಗಳನ್ನು ಹೊಂದಿರುವ ನದಿ ಯಾವುದು? ಆಪ್ಷನ್ಸ್ ಎ ಗಂಗಾ, ಬಿ ಕಾವೇರಿ, ಸಿ ಬ್ರಹ್ಮಪುತ್ರ, ಡಿ ಕೃಷ್ಣ. ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷ್ಣ. ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ, ಭೀಮಾ, ಕೊಯ್ನಾ, ಇಂದ್ರಾಣಿ, ದೂದ್ಗಂಗಾ, ವೇದಗಂಗಾ, ಪಂಚಗಂಗಾ, ಮೂಶಿ, ದಿಂಡಿ, ಅಗ್ರಣಿ ನದಿ ಮೊದಲಾದ 25ಕ್ಕೂ ಅಧಿಕ ಉಪನದಿಗಳನ್ನು ಕೃಷ್ಣಾ ನದಿಯು ಹೊಂದಿದೆ. ಕೃಷ್ಣಾ ನದಿಯು ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶಗಳ ರಾಜ್ಯಗಳ ಜಲಾನಯನ ಪ್ರದೇಶವನ್ನು ಹೊಂದಿದೆ. ಕರ್ನಾಟಕದ ಆಲಮಟ್ಟಿ ಜಲಾಶಯ ಕೃಷ್ಣಾ ನದಿಯ ಬಹುದೊಡ್ಡ ಅಂಗವಾಗಿದೆ. ಇಲ್ಲಿ ಮಲಪ್ರಭಾ ನದಿಯು ಕೃಷ್ಣಾ ನದಿಯೊಂದಿಗೆ ವಿಲೀನಗೊಳ್ಳುತ್ತದೆ. 8ನೇ ಪ್ರಶ್ನೆ, ಡ್ರ್ಯಾಗನ್ ಹಣ್ಣನ್ನು ತಿನ್ನುವುದರಿಂದ ಇದು ಯಾವ ಸಮಸ್ಯೆಯನ್ನು ತಡೆಯುತ್ತದೆ? ಆಪ್ಷನ್ಸ್ ಎ ಕಿಡ್ನಿ ಸ್ಟೋನ್, ಬಿ ಕೂದಲು ಉದುರುವಿಕೆ, ಸಿ ಜ್ವರ, ಡಿ ಅಸ್ತಮಾ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಡ್ರ್ಯಾಗನ್ ಹಣ್ಣಿನಲ್ಲಿ ಹೆಚ್ಚಿನ ವಿಟಮಿನ್ ಸಿ ಮತ್ತು ಉತ್ಕರ್ಷಣ ನಿರೋಧಕ ಅಂಶವಿರುವುದರಿಂದ ಇದು ಮಳೆಗಾಲದಲ್ಲಿ ಉಸಿರಾಟದ ಸೋಂಕುಗಳನ್ನು ಮತ್ತು ಮಳೆಗಾಲದಲ್ಲಿ ಉಂಟಾಗುವ ಇನ್ನಿತರ ಉಸಿರಾಟದ ಸಮಸ್ಯೆಗಳಿಂದ ರಕ್ಷಣೆ ನೀಡುವಲ್ಲಿ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಮತ್ತು ಈ ಹಣ್ಣಿನಲ್ಲಿ ಆಂಟಿಪೈರೆಟಿಕ್ ಗುಣಗಳಿದ್ದು ಇದು ಮಾನ್ಸೂನ್ ಸಂಬಂಧಿತ ಕಾಯಿಲೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಜ್ವರವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. 9ನೇ ಪ್ರಶ್ನೆ, ಯಕೃತ್ತಿನ ವಿಷಕಾರಿ ಅಂಶಗಳನ್ನು ನೈಸರ್ಗಿಕವಾಗಿ ದೇಹದಿಂದ ಹೊರಹಾಕುವುದು ಯಾವುದು? ಆಪ್ಷನ್ಸ್ ಎ ಬೀಟ್ರೂಟ್, ಬಿ ಕ್ಯಾರೆಟ್, ಸಿ ಪಾಲಕ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬೀಟ್ರೂಟ್, ಕ್ಯಾರೆಟ್ ಮತ್ತು ಪಾಲಕ್ ಮುಂತಾದ ತರಕಾರಿಗಳು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ಅವುಗಳು ಯಕೃತ್ತಿನ ಕಾರ್ಯವನ್ನು ಉತ್ತೇಜಿಸುವ ಮತ್ತು ಮೂತ್ರಪಿಂಡಗಳನ್ನು ಶುದ್ಧೀಕರಿಸಲು ಸಹಾಯ ಮಾಡುವ ಪೋಷಕಾಂಶಗಳನ್ನು ಹೊಂದಿರುತ್ತವೆ. ಅಲ್ಲದೆ ಈ ತರಕಾರಿಗಳು ಯಕೃತ್ತಿನ ನೈಸರ್ಗಿಕವಾಗಿ ವಿಷಕಾರಿ ಅಂಶಗಳನ್ನು ಹೊರಹಾಕುವ ನಿರ್ವಿಷೀಕರಣ ಪ್ರಕ್ರಿಯೆಗಳನ್ನು ಬೆಂಬಲಿಸುತ್ತವೆ. 10ನೇ ಪ್ರಶ್ನೆ, ಭಾರತದ ಕೃಷಿಯ ಮೇಲೆ ಗಮನಾರ್ಹ ಪರಿಣಾಮ ಬೀರಲು ಮೊದಲು ಕಾರಣರಾದವರು ಯಾರು? ಆಪ್ಷನ್ಸ್ ಎ ಡಚ್ಚರು, ಬಿ ಫ್ರೆಂಚರು, ಸಿ ಪೋರ್ಚುಗೀಸರು, ಡಿ ಭಾರತೀಯರು. ಸರಿಯಾದ ಉತ್ತರ ಆಪ್ಷನ್ ಸಿ ಪೋರ್ಚುಗೀಸರು. 1498ರಲ್ಲಿ ಭಾರತಕ್ಕೆ ಆಗಮಿಸಿದ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರು. ಅವರು ಗೋವಾ, ಮುಂಬೈ ಮತ್ತು ಭಾರತದ ಇತರ ಕರಾವಳಿ ಪ್ರದೇಶಗಳಲ್ಲಿ ತಮ್ಮ ವ್ಯಾಪಾರ ವಸಾಹತುಗಳನ್ನು ಸ್ಥಾಪಿಸಿದರು. ಅವರ ವಾಸ್ತವ್ಯದ ಸಮಯದಲ್ಲಿ ಅವರು ಹಲವಾರು ಹೊಸ ಬೆಳೆಗಳನ್ನು ಭಾರತಕ್ಕೆ ಪರಿಚಯಿಸಿದರು. ಇದು ದೇಶದ ಕೃಷಿಯ ಮೇಲೆ ಗಮನಾರ್ಹ ಪರಿಣಾಮವನ್ನು ಬೀರಿತು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.